ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2023 ಹೊಸ ವರ್ಷ, ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದ ನನ್ನ ಫಸ್ಟ್ ವಿಡಿಯೋ. ಲಾಸ್ಟ್ ಡಿಸೆಂಬರಲ್ಲಿ ಎಲ್ಲೂ ರೈಡ್ ಮಾಡಲಿಲ್ಲ. ಎಲ್ಲಿ ನೋಡ್ರು ಜನಜಂಗುಳಿ, ಆಚೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಕಾಲಕ್ಕೆ ಜನ ಸಿಗ್ತಿದ್ರು. ಹಾಗಾಗಿ ಡಿಸೈಡ್ ಮಾಡಿದ್ವಿ ಬೇಡ ಅಂತ. ಸೊ ಜಾನಿಂದ ಹೊಸ ವರ್ಷ ಹೊಸದಾಗಿ ರೈಡ್ ಶುರು ಮಾಡೋಣ. ತುಂಬ ಜನ ತುಂಬ ರೆಸೊಲ್ಯೂಷನ್ಸ್ಗಳು ಮಾಡಿಕೊಂಡು ಹೊಸ ವರ್ಷನ ವೆಲ್ಕಮ್ ಮಾಡಿದ್ದಾರೆ. ಕೆಲವ್ರು ಅನ್ಕೋ ಆ ರೆಸೊಲ್ಯೂಷನ್ಗಳಿಗೆ ಎಳ್ಳು ನೀರು ಎಲ್ಲ ಬಿಟ್ಟಿದ್ದು ಆಗೋಗಿರುತ್ತೆ, ಯಾಕಂದರೆ ಆಲ್ರೆಡಿ 10 ದಿನ ತೆಳ್ಳೋಗಿದೆ. ಸೊ ಏನು ಡಿಫ್ರೆನ್ಸು, ಏನೇನೆಲ್ಲ ನಿಮ್ಮ ಹೊಸ ವರ್ಷದ ರೆಸೊಲ್ಯೂಷನ್ಗಳು, ಏನೇನು ನಿರ್ಧಾರಗಳು ಮಾಡಿರ ಸ್ನೇಹಿತರೆ, ಏನೇ ಮಾಡಿರಲಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ. ಸಮಯ ಈಗ 7:45. ಬ್ಯಾಂಗ್ಳೂರಿಂದ ಆಲ್ರೆಡಿ 50 ಕಿಲೋಮೀಟ್ರ್ ಆಚೆ ಬಂದ್ಬಿಟ್ಟಿದ್ದೀನಿ. ಮುಳುಬಾಗ್ಲು ಬಳಿ ಇರೋ ಪ್ರಸಾದ್ ಹೋಟ್ಲು, ಏನು ಇವರು ದೋಸೆಗೆ ತುಂಬಾ ಫೇಮಸ್ಸು. ತುಂಬ ವರ್ಷಗಳಿಂದ ಜನಗಳು ಹೋಗ್ತಿದ್ದಾರೆ. ನಾನು ಒಂದು 2 ಇಯರ್ಸ್ ಬಿಫೋರ್ ಹೋಗಿದ್ದೆ. ಹಾಗೆ ಈ ಬ್ಲಾಗ್ಗಳೆಲ್ಲ ನಾವು ಮಾಡ್ತಿರಲ್ಲ ಬಿಡಿ, ಸುಮ್ಮನೆ ಏನೋ ಓದೋ ತಿಂದ ಬಂದ ಒಡ್ರ ಥರ ಓಡಾಡ್ತಿದ್ವಿ. ಸೊ ಇದು ಫಸ್ಟ್ ಟೈಮ್ ನಾನು, ಅದರಲ್ಲೂ ನಾನು ಹೆಂಡ್ತಿನ ಕರ್ಕೊಂಡು ಇವತ್ತು ಆ ಜಾಗನ ವಿಸಿಟ್ ಮಾಡ್ತಾಯಿದ್ದೀನಿ. ದೋಸೆ ತಿನ್ನಬೇಕು ಅಂತ ಇದ್ದಕ್ಕಿದ್ದಂಗೆ ಕ್ರೇವಿಂಗ್ ಶುರು ಆಗೋಯ್ತು. ಹೊಟ್ಬಿಟ್ಟೆ ಬೆಳಗ್ಗೆನೆ. ಇದು 2ನೇ ಸಾರಿ ನನ್ನ ಹೆಂಡ್ತಿ ನನ್ನ ಜೊತೆ ರೈಡಿಗೆ ಬರ್ತಿರೋದು. ನಾನು ತುಂಬ ವರ್ಷಗಳಿಂದ ಗಾಡಿ ತೊಗೊತಾನೆ ಇದ್ದೀನಿ. ಅವಳು ಯಾವಾಗಲೂ ಅಂತಿರ್ತಾಳೆ, ಡೆಲಿವರಿ ತೊಗೊಂಡಿದ್ದು ಫಸ್ಟ್ ಡೇ ಮಾತ್ರ ಶೋರೂಮಿಂದ ಮನೆ ಕರ್ಕೊಂಡ್ಬರ್ತೀಯ, ಅದಾದಮೇಲೆ ನನಗೆ ಆ ಗಾಡೀಲಿ ಹಚ್ಚೋದೇ ಇಲ್ಲ, ಸುಮ್ಮನೆ ರೇರ್ ಸೀಟ್ ವೇಸ್ಟು, ಕಿತ್ತಾಕ್ಬಿಡೋದು ಒಳ್ಳೇದು ಅಂತ. ಈ ಕಂಪ್ಲೇಂಟ್ ತುಂಬ ಜನಗಳ ಮನೆಗಳಲ್ಲಿ ಇರುತ್ತೆ. ಸರಿ ಆಯಿತು ಬಾಮ್ಮ, ನಿನಗೋಸ್ಕರ ಒಂದು ಒಳ್ಳೆ ಟೂರಿಂಗ್ ಗಾಡಿ ತೊಗೊತೀನಿ ಅಂತಲೇ ಈ KTMನ ಫಿಕ್ಸ್ ಮಾಡಿದ್ದು. ಲಾಸ್ಟ್ ಇಯರು December 24 ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ರೈಡ್ ಕರ್ಕೊಂಡು ಹೋಗಿದೆ ನನ್ನ ಹೆಂಡ್ತಿನ, ಕಿಚ್ಚನ ಹಳ್ಳಿ ಮನೆಗೆ. ಸೊ ಓಕೆ, ಚೆನ್ನಾಗಿತ್ತು, ಆರಾಮಾಗಿದೆ, ಕಂಫರ್ಟಬಲ್ ಆಗಿದೆ ಗಾಡೀಲಿ ಕೂತ್ಕೊಳ್ಳೋಕ್ಕೆ ಅಂದ್ಲು. ಓಕೆ ಅಮ್ಮ, ಇನ್ಮೇಲಿಂದ ಸಣ್ಣ ಪುಟ್ಟ ಬ್ರೇಕ್ಫಾಸ್ಟ್ ರೈಡ್ಗಳು ಕರ್ಕೊಂಡು ಹೋಗ್ತೀನಿ, ಅದಾದಮೇಲೆ ನಿಮ್ಗೆ ಅನುಕೂಲ ಆದರೆ ಒಂದು ಲಾಂಗ್ ಡ್ರೈವ್ ಹೊಡೆಯುವ ಅಂತ ಅಂದ್ಕೊಂಡಿದ್ದೀನಿ. ಈ ಹೆಂಡ್ತಿರ್ದು ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ, ಈ ಗಂಡಸರೆಲ್ಲ ಒಟ್ಟಿಗೆ ಸೇರಿಬಿಡ್ತೀರಾ, ಗಾಡಿಗಳು ಎತ್ಕೊಂಡು ಮಾತು ಮುಂಚೆ ಬ್ರೇಕ್ಫಾಸ್ಟ್ ರೈಡು, ಮೀಟಪ್ಪು, ಈವೆಂಟ್ ಲಾಂಚು, ಲಾಂಗ್ ರೈಡ್ಸು ಅಂತ ಹೋಗ್ತಾನೆ ಇರ್ತೀರ. ನಾವುಗಳು ಮಾತ್ರ ಮನೇಲಿ ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಬಿದ್ದಿರ್ತೀವಿ. ನೀವು ಮಜಾ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು ವೆರಿ ಕಾಮನ್ನು. ಸೊ ಎಲ್ರಿಗೂ ಆ ಪ್ಯಾಷನ್ ಇರೋಲ್ಲ, ಬೈಕಲ್ಲಿ ಅದು ಕೂತ್ಕೊಂಡು ಹಿಂದೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋರು. ಕೆಲವ್ರು ಮಾಡ್ತಾರೆ, ಅವರು ಗ್ರೇಟು. ಸೊ ಲೈಫ್ ಪಾರ್ಟ್ನರು, ರೈಡ್ ಪಾರ್ಟ್ನರು ಆದರೆ ಅದ್ರ ಮಜಾನೇ ಬೇರೆ ಥರ ಬಿಡಿ. ಅನ್ಎಕ್ಸ್ಪ್ಲೈನಬಲ್ ಥಿಂಗ್ಸ್ ಅವೆಲ್ಲ. 8 ಗಂಟೆ ಆಗಿದೆ, ಫುಲ್ಲು ಮಂಜುಗುರು, ನಡ್ಕ ಶುರು ಆಗ್ತಾಯಿದೆ. ಆ ರೇಂಜಿಗೆ ಚಳಿ ಇದೆ. ಈ ರೋಡಲ್ಲಿ ಎಷ್ಟೋ ಸರಿ ಬಂದಿದ್ದೀನಿ. ಬೇಸಿಗೆಯಲ್ಲಿ ಬಂದಾಗಲೂ ಒಂದು 6:30, 7ಗೆಲ್ಲ ಎಷ್ಟೋ ಸರಿ ಇದೇ ಥರ ಫೀಲು. ಇಷ್ಟು ಡೆನ್ಸು ಫಾಗ್ ಇಲ್ಲದೆ ಇದ್ರು, ಮೈಲ್ಡ್ ಫಾಗ್ ಆದರೂ ಸಿಕ್ಕಿದೆ. ಸೂಪರ್ ಗುರುವೆ, ಈ ರೂಟು, ಈ ಮಂಜು, ಈ ಪ್ರಕೃತಿ ಸುತ್ತಮುತ್ತಲು, ಆಹಾ ಮಜಾ ಬರುತ್ತೆ ಗುರುವೆ. ಒಂದೇ ಒಂದು ಈ ರೋಡಲ್ಲಿ ಗಾಡಿ ಇಟ್ಟಾಡೋಕ್ಕೆ ಭಯ ಏನಂದರೆ, ನಾಯಿಗಳು ಫಸ್ಟ್ ಎಲ್ಲಿಂದ ಬರ್ತವೆ ಗೊತ್ತಿಲ್ಲ, ಸಡನ್ನಾಗಿ ಅಡ್ಡ ಬಂದ್ಬಿಡ್ತವೆ. ಅದೊಂದೇ ಭಯ ಇರೋದು ನನಗೆ. ಯಾಕೆ ಒಂದು ಹಿಂಗ್ಸಾಯ್ತವನೆ. ಮುಳುಬಾಗ್ಲು ಪ್ರಸಾದ್ ದೋಸೆ ಹೋಟ್ಲು ಬಂದು ಬ್ಯಾಂಗ್ಳೂರಿಂದ 105 ಕಿಲೋಮೀಟ್ರು. ಬೆಳಗಿನ ಜಾವ ಗೂಗಲ್ ಮ್ಯಾಪ್ ಆನ್ ಮಾಡಿ ನೋಡಿದಾಗ 1 ಅವರ್ 58 ನಿಮಿಷಕ್ಕೆ ಸೇರ್ಕೊಂತೀಯ ಅಂತ ಹೇಳ್ತು. ಈಗ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ 1 ಅವರ್ ಆಯ್ತು ಬಂದು. ಇನ್ನು 50 ಕಿಲೋಮೀಟರ್ ಇದೆ, 41 ಮಿನಿಟ್ಸ್ ರೈಟ್ ಟೈಮ್ ತೋರಿಸಿದೆ. ಬರೀ ಸೀದಾ ಮುಳುಬಾಗ್ಲು ಪ್ರಸಾದ್ ಹೋಟ್ಲಿಗೆ ಹೋಗೋಣ. ಮುಳುಬಾಗಲ್ಲಿ ಸೇರಿದ್ದೀವಿ. ನ್ಯಾವಿಗೇಷನು ಇನ್ನು 700 ಮೀಟ್ರಲ್ಲಿ ನಮಗೆ ಪ್ರಸಾದ್ ಹೋಟ್ಲು ಸಿಗುತ್ತೆ ಅಂತ ಹೇಳುತ್ತಿದೆ. ಸ್ವಲ್ಪ ಇಂಟೀರಿಯಲ್ಲಿದೆ, ಮ್ಯಾಪ್ ಅಕ್ಯುರೇಟಾಗಿ ಕರ್ಕೊಂಡೋಗಲ್ಲ. ಲಾಸ್ಟ್ ಟೈಮ್ ಹಿಂಗೆ ಅಮರ್ಸ್ ನಮ್ಮನ್ನ. ನೋಡೋಣ ಈ ಸರಿ ಏನು ಮಾಡುತ್ತೆ ಅಂತ. ಅಂದರೆ ಆಲ್ಮೋಸ್ಟ್ ಆ ರೋಡಿಗೆ ಕರ್ಕೊಂಡೋಗಿತ್ತು, ಜಸ್ಟ್ ಒಂದು ಲೆಫ್ಟ್ ಒಂದು ತೊಗೊಂಡು ಸ್ವಲ್ಪ ಒಳಗೆ ಹೋಗಿದ್ರೆ ಅಲ್ಲೇ ಇತ್ತು. ಈ ಸರಿ ಪಕ್ಕ ತೋರಿಸ್ತಿದೆ ಅನ್ಸುತ್ತೆ ನನಗೆ, ನೋಡುವ. ಸಿ 8:30 ಆಗ್ತಾ ಇದೆ, 8:22. ಮೋಸ್ಟ್ಲಿ ಇಷ್ಟೊತ್ತು ಕ್ರೌಡ್ ತುಂಬ ಹೋಗಿರ್ತಾರೆ. ನೋಡು, ಸೊ ಇಲ್ಲೇ ಎಲ್ಲ ತೋರಿಸ್ತಿದೆ. ಈ ರೋಡೆಲ್ಲ ಇದ್ರ ನೆಕ್ಸ್ಟ್ ರೋಡ್ ಅಂತಿದೆ. ಓಕೆ, ಇಲ್ಲೇ ಲೆಫ್ಟ್ ಹೇಳ್ತಿದೆ. ಇದಲ್ಲ ಅನಿಸುತ್ತೆ ಗುರು, ಇದಲ್ಲ. ಹಿಂಗೂ ಹೋಗ್ಬೋದೇನೋ.
ಥಿಂಕ್ ದಿಸ್ ಒನ್. ಲಾಸ್ಟ್ ಟೈಮ್ ನನಗೆ ಈ ರೋಡಲ್ಲಿ ಬಂದಿದ್ದು ನೆನಪಿದೆ. ಎಸ್, ಸೊ ಕೊಂಚ ಕನ್ಫ್ಯೂಷನ್ ಇದೆ ನನಗೂ. ನ್ಯಾವಿಗೇಷನ್ ಇಲ್ಲೇ ಇಲ್ಲ. ಕರೆಕ್ಟಾಗಿ ಬಂದಿದ್ದೀನಿ ಗುರು. ನಾಟ್ ಬ್ಯಾಡ್ ಅಂತ, ಕ್ರೌಡ್ ಇಲ್ಲ. ಒಂದಿಷ್ಟು ಬೈಕರ್ಸ್ಗಳು ಆ್ಯಸ್ ಯೂಶ್ವಲ್ ಅಂತ ಬಂದಿದ್ದಾರೆ. ಇಲ್ಲೇ ಹಾಕ್ಕೊಳ್ಳೋಣ. ಅಚ್ಚಾ, ಓಕೆ ಮೇ ಯು ಕ್ಯಾನ್ ಗೆಟ್ ಡೌನ್. ಸೊ ಮುಳ್ಬಾಗಲ್ ಪ್ರಸಾದ್ ದೋಸೆ ಹೋಟ್ಲು ಸೇರಿದ್ದೀವಿ. ಮೇಮೇ ಹೇಗಿತ್ತು ಜರ್ನಿ? ಆರಾಮಾ? ಎಲ್ಲೇನು ಹಿಂಸೆ ಅನಿಸ್ಲಿಲ್ವಾ? ಸೂಪರ್, ಅಷ್ಟಿದ್ರೆ ಸಾಕು. ಓಕೆ ಫ್ರೆಂಡ್ಸ್, ಕ್ವಿಕ್ಕಾಗಿ ಹೋಗಿ ನನ್ನ ಫೇವ್ರೆಟ್ ದೋಸೆ ತಗೊಳ್ಳುವ. 1979 ಎಸ್ಟಾಬ್ಲಿಷ್ ಆಗಿದೆ ಅಂತ ಬರ್ದಿದ್ದಾರೆ. ಹತ್ಕೋ ಬಾ, ಹೊಡೋಣ. ಹೋಣ. ಓಕೆ, ಟೈಮ್ ಟು ಸೇ ಬಾಯ್ ಬಾಯ್ ಟು ಮುಳ್ಬಾಗ್ಲು. ಹಾಂ ಎಲ್ಲ ಹೊಟ್ರು. ತಿಂದಾದ್ಮೇಲೆ ಏನೇನು ಮಾಡ್ತಾರೆ? ಎಷ್ಟೊತ್ತು ಅಂತಿಲ್ಲ, ಆಟೆ ಹೊಡ್ಕೊಂಡು ನಿಂತ್ಕೊಳಕತ್ತೆ. ಒಂದು ರಾಶಿ ಜನ ಬರ್ತಿರ್ತಾರೆ. ಮುಗಿತಾ ಹೊರಡು ಅಷ್ಟೇ. 105 ಕಿಲೋಮೀಟ್ರ್ ಬ್ಯಾಂಗ್ಳೂರಿಂದ ಗಾಡಿ ಓಡಿಸ್ಕೊಂಬಂದಿದ್ದಕ್ಕೂ ಒಂದೊಳ್ಳೆ ಎಮ್ಮಿ ಬ್ರೇಕ್ಫಾಸ್ಟ್ ಸಿಕ್ತು ನೋಡಿ. ಇನ್ನೂ ಬೈಕರ್ಸ್ಗಳು ಬರ್ತಾನೇ ಇದ್ದಾರೆ. 8 ಗಂಟೆಗೆ ಸೇರಿಕೊಂಡ್ರೆ ಆರಾಮಾಗಿ ಪೀಸ್ಫುಲ್ಲಾಗಿರುತ್ತೆ. ಅದ್ರ ಮೇಲೆ ಒಂದು 9 ಗಂಟೆ ದಾಟ್ತು ಅಂದರೆ ಕ್ರೌಡು ಸ್ವಾಮಿ. ಲಾಸ್ಟ್ ಟೈಮ್ ನಾವು ಬಂದ್ಬಿಟ್ಟು ಒಂದು ಸರಿ 9:30 ಆಗೋಗಿತ್ತು. ಲೈನೇ ಒಂದು 20-25 ನಿಮಿಷ ನಿಂತು ಹೆಸರು ಬರ್ಸ್ಬೇಕಲ್ಲಿ ಫಸ್ಟು, ಕ್ಯಾಶ್ ಕೊಟ್ಟು ಒಂದಿಷ್ಟು. ಅದಾದಮೇಲೆ ಅವ್ರು ಕರೀತಾರೆ ಹೆಸರನ್ನ. ಆಗ ಹೋಗಿ ನಾವು ಏನು ಆರ್ಡ್ರ್ ಮಾಡಿದ್ದೀವಿ ಅದು ರಿಸೀವ್ ಮಾಡಬೇಕು. ಅದೊಂದು ತುಂಬ ಟೈಮ್ ತೊಗೊಳುತ್ತೆ. ಹೆಸರು ಬರ್ಸಿ ಆರ್ಡ್ರ್ ಮಾಡಾದ್ಮೇಲೆ ಅವರನ್ನು ರೆಡಿ ಮಾಡಿ ನಮಗೆ ಕೈ ಕೊಡೋಷ್ಟರಲ್ಲಿ ಇನ್ನೊಂದು 15-20 ನಿಮಿಷ ಹಾಗೆ ಆಗುತ್ತೆ. ಹೆವಿ. ಕೆಲವ್ರನ್ಕು 1 hour ಎಲ್ಲ ಬಂದು ಇಲ್ಲಿ ವೆಯ್ಟ್ ಮಾಡಿದ್ದಾರೆ. ತುಂಬ ಜನ ಫುಡ್ ಬ್ಲಾಗರ್ಸ್ಗಳೆಲ್ಲ ಬಂದು ಇದ್ರ ಬಗ್ಗೆ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇವರು ಇಲ್ಲಿ ದೋಸೆಗಳಿಗೆ ಎಣ್ಣೆ ಉಪಯೋಗಿಸಲ್ಲ, ನಾರ್ಮಲ್ ಆಯಿಲ್ಗಳು. ತುಪ್ಪ ಯೂಸ್ ಮಾಡೋದ್ರಿಂದ ಸಖತ್ ಎಮ್ಮೆಯಾಗಿರುತ್ತೆ. ನನ್ನ ಫೇವ್ರೇಟ್ ಇಲ್ಲಿ ಆನಿಯನ್ ದೋಸೆ, ಸ್ಪೆಷಲ್ ಮಸಾಲೆ ದೋಸೆ, ಅದ್ರ ಜೊತೆ ಒಳ್ಳೆ ಶಾವಿಗೆ ಬಾತು. ಇವತ್ತು ಅವು 3ನೇ ಟ್ರೈ ಮಾಡಿದ್ದು ನಾನು. ಎಮ್ಮೆಯಾಗಿತ್ತು. ನಾವು ಹುಡುಗರುಗಳು ಗ್ಯಾಂಗಲ್ಲಿ ಬಂದಾಗ ಎಲ್ಲನೂ ಆಯ್ತು ತಿಂದುಬಿಟ್ಟಿದ್ದೀವಿ, ಯಾವುದೂ ಬಿಟ್ಟಿಲ್ಲ. ಅದೊಂದು ಇದೊಂದು ಎಲ್ಲ ಹೇಳು ಮಗ, ಯಾವ್ದು ಚೆನ್ನಾಗಿದೆ ನೋಡ್ಕೊಳ್ಳೋಣ, ಲಾಸ್ಟಲ್ಲಿ ಬೇಕಾದ್ರೆ ಆಮೇಲೆ ರಿಪೀಟ್ ಆರ್ಡ್ರ್ ಮಾಡೋಣ ಅಂತ. ಗ್ಯಾಂಗಲ್ಲಿ ಬಂದರೆ ಅದೊಂದು ಅಡ್ವಾಂಟೇಜ್ ಅಷ್ಟೇ, ನೀವೆಲ್ಲನೂ ಟೇಸ್ಟ್ ಮಾಡ್ಬೋದು. ನಾವು ಹಂಗೆ ಮಾಡೋದು ಯೂಶ್ವಲಿ. ಗ್ಯಾಂಗಲ್ಲಿ ಬಂದ್ಬಿಟ್ಟಿರ್ತೀವಿ, ಆಮೇಲೆ ಮನೆಯವ್ರುಗಳನ್ನ ಕರ್ಕೊಂಡು ಚೆನ್ನಾಗಿದೆ ಬಾ ಬಾ ಅಂತ ನಾವು ಕಿಲಾಡಿಗಳ ಥರ ಫೋಸ್ಕೊಡೆ ನನಗೆಲ್ಲ ಗೊತ್ತು ಅನ್ನೋ ಥರ ಅಲ್ಲ. ಓಕೆ, ತಿಂದಿದ್ದಾಯಿತು. ಒಳ್ಳೆ ಕಾಫಿ ಸಿಕ್ಕಿದ್ರೆ ಅಲ್ಲೇ ಚೆನ್ನಾಗಿರೋದು, ಅಲ್ಲಿಲ್ಲ ನೋ ಪ್ರಾಬ್ಲಮ್. ಆನ್ ದಿ ವೇ ಉಡೀಸ್ ಸಿಗುತ್ತೆ. ಉಡೀಸಲ್ಲಿ ಒಂದು ಒಳ್ಳೆ ಕಾಫಿ ಹಾಕ್ಕೊಂಡು ಮನೆ ಸೇರ್ಕೊತೀನಿ. ಈ ಜಾಗ ಹಾಕು 1 ನಿಮಿಷ ಗಾಡಿ ಇಲ್ಲೇನೋ ಅಡ್ಡ ಮೇಲೆ ಹಾಕೋದೆ ಶಿಶಂದ್ರ. ಹೀಗೆ ನಮ್ಮ ಕೋಲಾರ ಹೈವೇಲಿ ಬರಬೇಕಾದ್ರೆ ಯಾವುದೋ ಒಂದು ಕೆರೆ ಕಾಣಿಸ್ತು. ಕೆರೆ ಪಕ್ಕದಲ್ಲಿ ಏನೋ ಒಂದು ಚಿಕ್ಕದಾಗಿ ರೂಟ್ ಮಾಡಿದ್ದಾರೆ. ಒಂದು ಜಾಗ ಸೆಟ್ಲ್ ಆಗಿದೆ. ಒಂದು ವ್ಯೂ ಪಾಯಿಂಟ್ ರೇಂಜಿಗೆ ಇದು ಕೂತಿದೆ ನೋಡಿ. ಆ ಕಡೆ ಬೆಟ್ಟ ಗುಡ್ಡಗಳು, ಹೈವೇ, ಕೆರೆ, ಈ ಕಡೆನೂ ಬೆಟ್ಟ ಗುಡ್ಡಗಳು. ಇಲ್ಲೊಂದಿಷ್ಟು ಬೈಕರ್ಸ್ಗಳು ಯೂಶ್ವಲಿ ಬಂದಾಗ ಒಂದು 2 ನಿಮಿಷ ನಿಲ್ಲಿಸ್ಬಿಟ್ಟು ಹೋಗೋದಕ್ಕೆ ಒಂದು ಪೀಸ್ಫುಲ್ ವ್ಯೂ ಪಾಯಿಂಟ್ ಇರೋ ಥರ ಜಾಗ ಮಾಡಿದ್ದಾರೆ. ಚೆನ್ನಾಗಿದೆ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ವ್ಯೂ ಆಯಿತು, ರೋಡ್ ಖಾಲಿ ಇದೆ. ಆರಾಮಾಗಿ ಬಾರಿಸ್ಕೊಂಡು ಬೆಂಗಳೂರು ಸೇರ್ಕೊಳ್ಳೋದೆ. ಇನ್ನೊಂದು 50 ಕಿಲೋಮೀಟ್ರ್ ಮನೆಗೆ. ಸೊ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಒಂದು
ಹೊಸ ರೈಡ್ ಒಂದಿಗೆ ಬಾಯ್ ಬಾಯ್, ಸಿ ಯು ಗೈಸ್, ಟೇಕ್ ಕೇರ್.